ಅಣಬೆ ಬಿರಿಯಾನಿ ಮಾಡಲು ಮೊದಲಿಗೆ ಒಂದು ಜಾರ್ ತಗೊಂಡು ಅದರಲ್ಲಿ ಇಷ್ಟು ಬೆಳ್ಳುಳ್ಳಿ ಹಾಕ್ಕೋಬೇಕು. ಇದು 500 ಗ್ರಾಮ್ ಮಶ್ರೂಮ್ ಇದೆ. ಇದಕ್ಕೆ 3 ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತುರಿದಿರೋ ತೆಂಗಿನಕಾಯಿ ಹಾಕಿ 1 ಸ್ಪೂನ್ನಷ್ಟು ಖಾರದ ಪುಡಿ ಇಷ್ಟು ಹಾಕಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೋಬಾರ್ದು, ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಈ ಥರ ರುಬ್ಬಿ ಒಂದು ಕಡೆ ಇಟ್ಕೊಂಡು ಈಗ ಸ್ಟವ್ ಮೇಲೆ ಕುಕ್ಕರ್ ಇಡಿ. 1 ಸ್ಪೂನಷ್ಟು ತುಪ್ಪ, ಮಿಕ್ಕಿದ್ದು ಎಣ್ಣೆ. ನಿಮಗೆ ಎಷ್ಟು ಬೇಕೋ ಎಣ್ಣೆ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನಂತರ ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ, ಆಮೇಲೆ 2 ಬೇ ಲೀಫ್ ಪಲಾವ್ ಎಲೆ ಹಾಕಿದ್ದೀನಿ, 1 ಏಲಕ್ಕಿ, 4 ಲವಂಗ, 1 ತುಂಡಿನಷ್ಟು ಚಕ್ಕೆ ಮುರಿದ್ಬಿಟ್ಟು ಹಾಕಿದ್ದೀನಿ. ಇದು ಫ್ರೈ ಆದಮೇಲೆ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದಾದಮೇಲೆ 3 ಟೊಮೊಟೊನ ಹಚ್ಚಿಟ್ಕೊಂಡಿದ್ದೆ, ಆ 3 ಟೊಮೊಟೊನ ಸೇರಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು. ಆಮೇಲೆ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಆಮೇಲಿಂದ ರುಬ್ಬಿಟ್ಕೊಂಡಿರೋ ಪೇಸ್ಟನ್ನು ಅದಕ್ಕೆ ಸೇರಿಸಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ, ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ಈಗ ಮಶ್ರೂಮ್ 500 ಗ್ರಾಮ್ ಮಶ್ರೂಮ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಧ್ಯಕ್ಕೆ ಸ್ಲೈಸ್ ಥರ ಮಾಡ್ಕೋಬೇಕು. ಇದು ವಾಸನೆ ಏನಾದರೂ ಬಂತು ಅಂದರೆ ಬಿಸಾಕ್ಬಿಡಿ, ದಯವಿಟ್ಟು ಯಾರೂ ಮಾಡಬೇಡಿ. ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಮಾಡೋದಕ್ಕೂ ಮುಂಚೆ ನೀವು ಟೆಸ್ಟ್ ಮಾಡಿಬಿಟ್ಟು ಅದು ವಾಸನೆ ಬರುತ್ತಾ ಇಲ್ವಾ ಚೆಕ್ ಮಾಡಿಬಿಟ್ಟು ಯೂಸ್ ಮಾಡಿ. ಹಾಕ್ಬಿಟ್ಟು ಅಣಬೆ ಅಷ್ಟು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಪುದೀನ ಮೇಲೆ ಉದುರಿಸ್ಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಅದನ್ನು ಅದೇ ಥರ ಮೇಲ್ಗಡೆ ಹಾಕ್ಬಿಟ್ಟು ಈಗ ಚೆನ್ನಾಗೆಲ್ಲ ತಿರುಗಿಸ್ಬಿಟ್ಟು ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಇದನ್ನು ಚೆನ್ನಾಗಿ ತಿರುಗಿಸ್ಬೇಕು. ಆಮೇಲಿಂದ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ನೀವು 1 ಲೋಟ ಅಕ್ಕಿ ತೊಗೊಂಡಿದ್ರೆ 2 ಲೋಟ ನೀರು. ನಾನಿಲ್ಲಿ ಬುಲೆಟ್ ರೈಸ್ ತೊಗೊಂಡಿದ್ದೀನಿ. ಬುಲೆಟ್ ರೈಸ್ಗೆ 1.5 ಲೋಟ ಬುಲೆಟ್ ರೈಸ್ಗೆ 3 ಲೋಟ ನೀರಿಟ್ಟಿದ್ದೀನಿ. ರೈಸನ್ನು ನಾನು ನೆನೆಸಿಲ್ಲ, ಡೈರೆಕ್ಟ್ ನಾನು ವಾಶ್ ಮಾಡಿಬಿಟ್ಟು ಅಕ್ಕಿನ ಡೈರೆಕ್ಟಾಗಿ ಮಸಾಲೆಗೆ ಸೇರಿಸಿದ್ದೀನಿ. ನೀವು ಬೇಕಂದರೆ ನೆನೆಸ್ಬೋದು. ನಾನು ಬಳಸಿರೋದು ಬುಲೆಟ್ ರೈಸ್. ಇದನ್ನು ತೊಳೆದ್ಬಿಟ್ಟು ಇದರಲ್ಲಿ ಮಿಕ್ಸ್ ಮಾಡಿ ಈ ಜಾರ್ ಇರುತ್ತಲ್ಲ ಅದರಲ್ಲಿ ನೀರು ಹಾಕ್ಬಿಟ್ಟು ಅದನ್ನು ತೊಳೆದು ಇದರಲ್ಲೇ ಹಾಕಿದ್ದೀನಿ. ಮಿಕ್ಸಿ ಜಾರ್ದು ಮಸಾಲೆದು. ಈಗ 3 ಲೋಟ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಆದಮೇಲೆ ನೀವು ಅದು ಕುಕ್ಕರ್ ವಿಸಿಲ್ ತೆಗೆದುಬಿಟ್ಟು ಮುಚ್ಚಳನ ಮುಚ್ಚಬೇಕು. ಕುಕ್ಕರ್ ವಿಸಿಲ್ ತೆಗೆದುಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಆಮೇಲೆ ವಿಸಿಲ್ ಹಾಕಿ, ಯಾಕೆಂದರೆ ಅದು ಒಳಗಡೆ ಸ್ಮೆಲ್ ಇರುತ್ತೆ, ಅದೆಲ್ಲ ಹೋಗಬೇಕು ಅಂತ ಅಷ್ಟೇ, ಇನ್ನೇನಿಲ್ಲ. ಈಗ ಚೆನ್ನಾಗಿ ಕುದಿ ಬಂದಿದೆ. ಇನ್ನೊಂದು ಸರಿ ತಿರುಗಿಸ್ಬಿಟ್ಟು ಅದಕ್ಕೆ ಮುಚ್ಚಳ ಹಾಕ್ತೀನಿ. ಈ ಥರ ಚೆನ್ನಾಗಿ ಕುದಿಬೇಕು. ಕುದ್ದ ಮೇಲೆ ಮುಚ್ಚಳ ಹಾಕಬೇಕು. ಈಗ ವಿಸಿಲ್ ತೆಗೆದಿದ್ದೀನಿ ಮೇಲ್ಗಡೆ. ಈಗ ಮುಚ್ಚಳ ಹಾಕಿ ಕ್ಲೋಸ್ ಮಾಡಿ ಆಮೇಲೆ ವಿಸಿಲ್ನ ಇಟ್ಟು 2 ವಿಸಿಲ್ ಹಾಕ್ಸಿದ್ದೀನಿ. ಇದಕ್ಕೆ 2 ವಿಸಿಲ್ ಬಂದಮೇಲೆ ಕುಕ್ಕರ್ ಫುಲ್ ತಣ್ಣಗಾಗೋವರೆಗೂ
ಪೂರ್ತಿ ವಿಸಿಲ್ ಬಿಟ್ಟಿದೆ. ಮೇಲ್ಗಡೆ ವಿಸಿಲ್ ತೆಗಿಬೇಕು, ಒಳಗಡೆ ಸ್ಮೆಲ್ಲೆಲ್ಲ ಹೋಗುತ್ತೆ. ಈಗ ನೋಡಿ ಹೇಗಿದೆ ಮಶ್ರೂಮ್ ಬಿರಿಯಾನಿ. ಈಸಿಯಾಗಿ ಮನೆಯಲ್ಲೇ ಮಾಡಿಕೊಳ್ಳಬಹುದಾದ, ಹೋಟೆಲ್ ಸ್ಟೈಲ್ನಲ್ಲಿ ಮಾಡಿಕೊಳ್ಳಬಹುದಾದ ಮಶ್ರೂಮ್ ಬಿರಿಯಾನಿ ಇದು. ಒಂದ್ಸರಿ ಎಲ್ಲರೂ ಟ್ರೈ ಮಾಡಿ ಹೇಗಿದೆ ರುಚಿ ಅಂತ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ. ನೋಡಿ ಹೇಗಾಗಿದೆ ಮಶ್ರೂಮ್ ಬಿರಿಯಾನಿ. ತುಂಬ ಚೆನ್ನಾಗಿತ್ತು, ಹೋಟೆಲ್ ಸ್ಟೈಲ್ನಲ್ಲೇ ಇತ್ತು ಟೇಸ್ಟು. ಯಾವುದೇ ರೀತಿಯ ಮಸಾಲೆಗಳನ್ನ, ಹೊರಗಡೆ ಮಸಾಲೆಗಳನ್ನ ಬಳಸಿಲ್ಲ. ಮನೆಯಲ್ಲೇ ಮಾಡಿರುವಂತಹ ಧನಿಯಾ ಪುಡಿ, ಖಾರದ ಪುಡಿ ಅಷ್ಟೇ ಹಾಕಿ ನಾನು ಮಾಡಿರೋದು ಈ ಬಿರಿಯಾನಿ. ಈಸಿಯಾಗೆ ಮಾಡಬಹುದು. ಈ ಬಿರಿಯಾನಿ ಜೊತೆಗೆ ಮೊಸರು ರಾಯ್ತಾನ ಮಾಡಿಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನೀವೆಲ್ಲ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.